ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನಾನು KTM 390 ಅಡ್ವೆಂಚರ್ ಎಕ್ಸ್ದು ವಿಡಿಯೋ ಮಾಡ್ತಾಯಿದ್ದೀನಿ, ನೋಡ್ಬೋದು ನೀವು. ಸೊ ಇದ್ರದ್ದು ಸ್ಪೆಸಿಫಿಕೇಷನ್ಸು, ಯಾರ್ಯಾರು ತೊಗೋಬೋದು ಈ ಗಾಡಿನ, ಆ್ಯಂಡ್ ಯಾರಿಗೆ ಸೂಟ್ ಆಗುತ್ತೆ, ಆ್ಯಂಡ್ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಈ ಗಾಡಿ ಏನಕ್ಕೆ ತೊಗೋಬೇಕು ಅಂತ ಇವತ್ತು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಪ್ರೈಸಿಂದ ಸ್ಟಾರ್ಟ್ ಮಾಡ್ತೀನಿ. KTM ಹತ್ರ ಟೋಟಲ್ ಇದು 3 ವೇರಿಯಂಟ್ಸ್ ಇದೆ. ಒಂದು ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅಡ್ವೆಂಚರ್ ಎಕ್ಸು. ಇನ್ನೊಂದು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ವೇರಿಯಂಟ್ ಅಂತ ಹೇಳ್ಬಿಟ್ಟು, ಅದು ಫಸ್ಟಿಂದನೂ ಇತ್ತು. ಇನ್ನೊಂದು ಹೊಸ್ದಾಗಿ ಲಾಂಚ್ ಆಗಿರೋದು ಸ್ಪೋಕ್ಸ್ ವೀಲ್ ಅಂತ ಹೇಳ್ಬಿಟ್ಟು. ಸೊ ಇದು ನಿಮಗೆ ಅಡ್ವೆಂಚರ್ ಎಕ್ಸ್ ಬಂದ್ಬಿಟ್ಟು ಆನ್ ರೋಡಲ್ಲಿ ನಿಮಗೆ 3.7 ಆಗುತ್ತೆ, ಆ್ಯಂಡ್ ಸ್ಟ್ಯಾಂಡರ್ಡ್ ವೇರಿಯಂಟು ನಿಮಗೆ 4.4 ಆಗುತ್ತೆ. ಆ್ಯಂಡ್ ಇನ್ನೊಂದು ಸ್ಪೋಕ್ಸ್ ವೀಲ್ ವೇರಿಯಂಟ್ ಅಂತ ಬರುತ್ತೆ, ಅದು ಹೈಯರ್ ವೇರಿಯಂಟು. ಸೊ ಅದು ನಿಮಗೆ 4.7 ಆಗುತ್ತೆ. ಸೊ ಇದೆಲ್ಲ ನಾನು ಆನ್ ರೋಡ್ ಬ್ಯಾಂಗ್ಳೂರ್ ಅಂತ ಹೇಳ್ತಾ ಇರೋದು. ಸೊ ಬೇರೆ ಸ್ಟೇಟಲ್ಲೆಲ್ಲ ಬೇರೆ ಬೇರೆ ಪ್ರೈಸಸ್ ಇರುತ್ತೆ. ಇದು ಎಕ್ಸ್-ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 2.8 ಲ್ಯಾಕ್ ಆಗುತ್ತೆ. ಇದು ಸ್ಪೆಸಿಫಿಕೇಷನ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗೈಸ್, ನಿಮಗೆ LED ಹೆಡ್ಲೈಟ್ ಪ್ರೊವೈಡ್ ಮಾಡಿದ್ದಾರೆ, ನಿಮಗೆ ವಿತ್ DRLs ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ಟರ್ನ್ ಇಂಡಿಕೇಟರ್ಸ್ ಕೂಡ ನಿಮಗೆ LED ಪ್ರೊವೈಡ್ ಮಾಡಿದ್ದಾರೆ. ನೀವು ಇದನ್ನು ಆ್ಯಕ್ಚುಲಿ ಹೆಡ್ಲೈಟ್ನ ಅಡ್ಜಸ್ಟ್ ಮಾಡ್ಕೊಬೋದು, ಬೀಮ್ನ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಇಲ್ಲಿ ಸ್ಲಾಟ್ ಕೊಟ್ಟಿದ್ದಾರೆ, ಅಲ್ಲಿ ಆ್ಯಲನ್ ಕೀ ಹಾಕ್ಬಿಟ್ಟು ನೀವು ಅಡ್ಜಸ್ಟ್ ಮಾಡ್ಕೊಬೋದು. ಆ್ಯಂಡ್ ಟರ್ನ್ ಇಂಡಿಕೇಟರ್ಸ್ ಕೂಡ ನಿಮಗೆ LED ಪ್ರೊವೈಡ್ ಮಾಡಿದ್ದಾರೆ. ಕಮ್ಮಿಂಗ್ ಟು ಸಸ್ಪೆನ್ಷನ್, ನಿಮಗೆ WP ಎಪಿಕ್ಸ್ದು ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ನಿಮಗೆ ಡ್ಯುಯಲ್ ಪರ್ಪಸ್ ಟೈರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ MRF ಕಡೆಯಿಂದ. ಇರೋ ಸೆಷನ್ ಬಂದ್ಬಿಟ್ಟು ನಿಮಗೆ 100/19 ಇಂಚ್ ಇರುತ್ತೆ. ಆ್ಯಂಡ್ ಫ್ರಂಟಲ್ಲಿ ನಿಮಗೆ ಡಿಸ್ಕ್ ಪ್ರೊವೈಡ್ ಮಾಡಿದ್ದಾರೆ ವಿತ್ ABS ಇರುತ್ತೆ. ಆ್ಯಂಡ್ ಕಮ್ಮಿಂಗ್ ಟು ರೇಡಿಯೇಟರ್, ನಿಮಗೆ ಇಲ್ಲಿ ಕರ್ವ್ ಶೇಪಲ್ಲಿ ಇರುತ್ತೆ ರೇಡಿಯೇಟರು. ಸೊ ಏರ್ ಇಂಟೇಕ್ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಈ ಶೇಪಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ವಿತ್ ನಿಮಗೆ ಫ್ಯಾನ್ ಕೂಡ ಪ್ರೊವೈಡ್ ಮಾಡಿರ್ತಾರೆ. ಈ ಕಡೆ ಒಂದು ಫ್ಯಾನ್ ಇರುತ್ತೆ, ಆ ಕಡೆ ಒಂದು ಫ್ಯಾನು. ಸೊ ಡ್ಯುಯಲ್ ಫ್ಯಾನ್ ಇರುತ್ತೆ ನಿಮಗೆ. ಸೊ ಕೂಲಿಂಗ್ ಎಫೆಕ್ಟಿವ್ ಜಾಸ್ತಿ ಇರುತ್ತೆ. ಸೊ ಕಮ್ಮಿಂಗ್ ಟು ಇಂಜಿನ್, ನಿಮಗೆ ಇಲ್ಲಿ 373cc ಇಂಜಿನ್ ನೋಡೋಕ್ಕೆ ಸಿಗುತ್ತೆ, ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಆ್ಯಂಡ್ ಇದು ನಿಮಗೆ 43.5 PS ಪವರ್ ಜನ್ರೇಟ್ ಮಾಡುತ್ತೆ, ವಿತ್ 37 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಆಫ್ ರೋಡಿಂಗ್ ಕಿಟ್ ಹಾಕಿರುತ್ತೆ ಆಲ್ರೆಡಿ. ಬ್ರೇಕ್ ಲಿವರಿಂದ ಹಿಡಿದು ಫುಟ್ ಪೇಗಿಂದ ಹಿಡಿದು ಎಲ್ಲ ಆಫ್ ರೋಡಿಂಗ್ ಕಿಟ್ ಆಗಿರುತ್ತೆ. ಈ ರಬ್ಬರ್ ಬೇಕಂದರೆ ನೀವು ರಿಮೂವ್ ಮಾಡ್ಕೊಬೋದು, ಇಲ್ಲಿ ರಿಮೂವ್ ಮಾಡೋಕ್ಕೆ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಕಮ್ಮಿಂಗ್ ಟು ಬ್ಯಾಶ್ ಪ್ಲೇಟ್, ನಿಮಗೆ ಬ್ಯಾಶ್ ಪ್ಲೇಟು ಫೈಬರ್ ಆಗಿರುತ್ತೆ. ಸೈಲೆನ್ಸರ್ ಹತ್ರ ಮಾತ್ರ ನಿಮಗೆ ಸ್ವಲ್ಪ ಮೆಟಲ್ ಕೊಟ್ಟಿರ್ತಾರೆ, ಇನ್ನು ಮಿಕ್ಕಿದೆಲ್ಲ ನಿಮಗೆ ಫೈಬರೇ ಇರುತ್ತೆ. ಸೊ ಅಷ್ಟೊಂದು ಎಫೆಕ್ಟಿವ್ ಇರೋಲ್ಲ. ಬಟ್ ನೀವು ನಾರ್ಮಲ್ ಆಫ್ ರೋಡಿಂಗ್ ಮಾಡ್ತೀರಾ ಅಂದರೆ 20% ಆಫ್ ರೋಡಿಂಗ್ ಮಾಡ್ತೀರಾ ಅಂದರೆ ಸೊ ಇದು ವರ್ಕ್ ಆಗುತ್ತೆ. ಇಲ್ಲ ಹಾರ್ಡ್ ಕೋರ್ ಆಫ್ ರೋಡಿಂಗ್ ಮಾಡ್ತೀರಾ ಅಂದರೆ ನೀವು ಚೇಂಜ್ ಮಾಡಿಸ್ಕೊಬೇಕು. ಆ್ಯಂಡ್ ಕಮ್ಮಿಂಗ್ ಟು ಕ್ರ್ಯಾಶ್ ಗಾರ್ಡ್, ನಿಮಗೆ ಇದು ಕಂಪ್ನಿ ಫಿಟ್ಟೆಡೇ ಬರುತ್ತೆ ಇಷ್ಟು ಪಾರ್ಟು. ಇದೊಂದು ಮಾತ್ರ ನಾನು ಎಕ್ಸ್ಟ್ರಾ ಹಾಕಿಸ್ಕೊಂಡಿದ್ದೀನಿ ಸ್ಲೈಡರ್ಸ್. ಸೊ ಇದು ಮಾತ್ರ ನಿಮಗೆ ತುಂಬ ಸ್ಟ್ರೆಂತ್ ಇದೆ, ಪ್ರಾಬ್ಲಮ್ ಇಲ್ಲ. ನೀವು ಆಫ್ಟರ್ ಮಾರ್ಕೆಟ್ ಹೋಗಬೇಕು ಅನ್ನೋ ನೆಸೆಸಿಟಿ ಕೂಡ ಇಲ್ಲ. ಸೊ ಇದೊಂದಿದ್ರೆ ಸಾಕು ಅಂತ ನನಗನ್ಸುತ್ತೆ. ಆ್ಯಂಡ್ ಕಮ್ಮಿಂಗ್ ಟು ಸಸ್ಪೆನ್ಷನ್, ನಿಮಗೆ ಇಲ್ಲಿ ಮೋನೋ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ವಿತ್ ಅಡ್ಜಸ್ಟೇಬಲ್. ಇದನ್ನು ನೀವು ಆರ್ಟ್ ಸೈಡ್ ಸಾಫ್ಟ್ ಸೈಡ್ ಕೂಡ ಮಾಡ್ಕೊಬೋದು, ಪ್ರಾಬ್ಲಮ್ ಏನಿಲ್ಲ. ಸೊ ಗೈಸ್, ಕಮ್ಮಿಂಗ್ ಟು ಫ್ಯೂಲ್ ಟ್ಯಾಂಕ್, ನಿಮಗೆ 14.5 ಲೀಟರ್ ಫ್ಯೂಲ್ ಕೆಪಾಸಿಟಿ ಕೊಟ್ಟಿದ್ದಾರೆ ವಿತ್ 300 to 400 ಕಿಲೋಮೀಟರ್ ರೇಂಜ್ ಹೋಗುತ್ತೆ. ಅದೆಲ್ಲ ನಿಮ್ಮ ರೈಡಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಕಮ್ಮಿಂಗ್ ಟು ಹ್ಯಾಂಡಲ್ ಬಾರ್, ನಿಮಗೆ ಇಲ್ಲಿ ಕಿಲ್ ಸ್ವಿಚ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಇಗ್ನಿಷನ್ ಸ್ವಿಚ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ನಕಲ್ ಗಾರ್ಡ್ ಪ್ರೊವೈಡ್ ಮಾಡಿದ್ದಾರೆ. ಫೈಬರ್ ಇದು, ಆ್ಯಕ್ಚುಲಿ ಮೆಟಲ್ ಇಲ್ಲ. ಸೊ ನಿಮಗೆ ಫೈಬರ್ ಆದರೂ ಕೂಡ ಇದು ಪ್ರಾಬ್ಲಮ್ ಏನಿಲ್ಲ, ಸಖತ್ತಾಗಿದೆ, ಸ್ಟ್ರೆಂತ್ ಇದೆ. ನಾನು ಇದರಲ್ಲಿ 2-3 ಸಲ ಬಿದ್ದಿದ್ದೀನಿ, ಪ್ರಾಬ್ಲಮ್ ಏನೂ ಬಂದಿಲ್ಲ. ಆ್ಯಂಡ್ ಇಲ್ಲಿ ನಿಮಗೆ ಲಿವರ್ ಕೊಟ್ಟಿದ್ದಾರೆ, ಬಟ್ ಇದು ಅಡ್ಜಸ್ಟೇಬಲ್ ಆಗಿರಲ್ಲ. ಸೊ ಸ್ಟ್ಯಾಂಡರ್ಡ್ ವೇರಿಯಂಟಲ್ಲಿ ನಿಮಗೇನು ಅಡ್ಜಸ್ಟೇಬಲ್ ಸಿಗ್ತಿತ್ತು, ಇಲ್ಲಿ ಸಿಗೋಲ್ಲ. ಈ ಫುಲ್ ಹ್ಯಾಂಡಲ್ ಬಾರ್ ಬಂದ್ಬಿಟ್ಟು ನಿಮಗೆ 250 ADV ಏನು ಸಿಗುತ್ತೆ ಅದೇ ಹ್ಯಾಂಡಲ್ ಬಾರು. ಸೊ ಈ ಕಡೆ ನಿಮಗೆ ಐ ಬೀಮ್, ಲೋ ಬೀಮ್ ಕೊಟ್ಟಿದ್ದಾರೆ. ಆ್ಯಂಡ್ ಟರ್ನ್ ಇಂಡಿಕೇಟರ್ಸ್ ಆ್ಯಂಡ್ ಹಾರನ್ ಇಷ್ಟು ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಕಮ್ಮಿಂಗ್ ಟು ಡಿಸ್ಪ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ಸೊ ಗೈಸ್, ಕಮ್ಮಿಂಗ್ ಟು ಡಿಸ್ಪ್ಲೇ, ನಿಮಗೆ 250 ADVಲಿ ಏನು ಡಿಸ್ಪ್ಲೇ ಸಿಗ್ತಾಯಿತ್ತು ಅದೇ ಡಿಸ್ಪ್ಲೇ ಸಿಗುತ್ತೆ. 390 ಸ್ಟ್ಯಾಂಡರ್ಡಲ್ಲಿ ನಿಮಗೆ TFT ಡಿಸ್ಪ್ಲೇ ಸಿಗುತ್ತೆ, ಇಲ್ಲಿ ನಿಮಗೆ ಸಿಗೋಲ್ಲ. ಸೊ ಇದು ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಆನ್ ಮಾಡಿದಾಗ ಈ ಥರ ಬರುತ್ತೆ, ನಿಮಗೆಲ್ಲ LCD ಡಿಸ್ಪ್ಲೇನೇ ಬರುತ್ತೆ. ಆ್ಯಂಡ್ ನಿಮಗೆ ಇಲ್ಲಿ ಟೈಮ್ ನೋಡೋಕ್ಕೆ ಸಿಗ್ಬೋದು. ಆ್ಯಂಡ್ ನಿಮಗೆ RPM ಸಿಗುತ್ತೆ. ಆ್ಯಂಡ್ ಫ್ಯೂಲ್ ಇಂಡಿಕೇಟರ್ ಆ್ಯಂಡ್ ಹೀಟ್ ಇಂಡಿಕೇಟರ್ ಸಿಗುತ್ತೆ. ಆ್ಯಂಡ್ ವಿತ್ ಆಲ್ ವಾರ್ನಿಂಗ್ ಲೈಟ್ಸ್ ಕೂಡ ಸಿಗುತ್ತೆ ನಿಮಗೆ. ಸೊ ಕಿಲ್ ಸ್ವಿಚ್ ಆನ್ ಮಾಡೋದಾದಮೇಲೆ ನಿಮಗೆ ವಾರ್ನಿಂಗ್ ಸಿಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ ವಾರ್ನಿಂಗ್ ಇಂಡಿಕೇಟರು. ಸೊ ಏನಕ್ಕೆ ವಾರ್ನಿಂಗ್ ಇಂಡಿಕೇಟರ್ ಬರ್ತಿದೆ ಅಂತ ಹೇಳ್ಬಿಟ್ಟು ನಿಮಗೆ ಇಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಸೈಡ್ ಸ್ಟ್ಯಾಂಡ್ ಹಾಕಿರೋದ್ರಿಂದ ನಿಮಗೆ ವಾರ್ನಿಂಗ್ ಬರ್ತಾಯಿದೆ. ಆ್ಯಂಡ್ ನಿಮಗೆ ಯಾವ ಗೇರಲ್ಲಿದೆ ಅಂತ ಕೂಡ ತೋರಿಸುತ್ತೆ. ಆ್ಯಂಡ್ ಓಡೋ ಕೂಡ ತೋರಿಸುತ್ತೆ ಇಲ್ಲಿ ನಿಮಗೆ. ಆ್ಯಂಡ್ ಸೆಟ್ ಬಟನ್ ಅಂತ ಒತ್ತಿದ್ರೆ ನಿಮಗೆ
ನೆಕ್ಸ್ಟು ಟ್ರಿಪ್ 1ಗೆ ಹೋಗುತ್ತೆ. ಟ್ರಿಪ್ 1ಅಲ್ಲಿ ನಿಮಗೆ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ತೋರಿಸುತ್ತೆ. ಆ್ಯಂಡ್ ಟ್ರಿಪ್ 1ಅಲ್ಲಿ ನಿಮಗೆ ಫ್ಯೂಲ್ ಕನ್ಸಂಪ್ಷನ್ ಎಷ್ಟಾಗಿದೆ ಅಂತ ತೋರಿಸುತ್ತೆ. ಸೊ ನೆಕ್ಸ್ಟ್ ಬಟನ್ ಓದಿದಾಗ ನಿಮಗೆ ಫ್ಯೂಲ್ ರೇಂಜ್ ತೋರಿಸುತ್ತೆ. ಆ್ಯಂಡ್ ಟ್ರಿಪ್ ಟೈಮ್ 1, ಟ್ರಿಪ್ ಟೈಮಲ್ಲಿ ನಿಮಗೆ ಟ್ರಿಪ್ 1ಅಲ್ಲಿ ಏನು ಟೈಮ್ ತೊಗೊಂಡಿರ್ತೀರ ಆ ಟೈಮ್ ತೋರಿಸುತ್ತೆ ನಿಮಗೆ. ಆ್ಯಂಡ್ ಆ್ಯಾವ್ರೇಜ್ ಸ್ಪೀಡ್ ನೀವು ಏನು ಮೇಂಟೈನ್ ಮಾಡಿದ್ದೀರ ಟ್ರಿಪ್ 1ಅಲ್ಲಿ ಆ ಆ್ಯಾವ್ರೇಜ್ ಸ್ಪೀಡ್ ತೋರಿಸುತ್ತೆ. ಆ್ಯಂಡ್ ಅಗೇನ್ ಫ್ಯೂಲ್ ಕನ್ಸಂಪ್ಷನ್ 1ಗೆ ಬಂತು. ಸೊ ಅಗೇನ್ ಇನ್ನೊಂದ್ಸಲಿ ನೀವು ಸೆಟ್ ಬಟನ್ ಅಂತ ಒತ್ತಿದಾಗ ಟ್ರಿಪ್ 2ಗೆ ಹೋಗುತ್ತೆ. ಟ್ರಿಪ್ 2ಅಲ್ಲಿ ನೀವು ಏನು ತೊಗೊಂಡಿರ್ತೀರ ಆವ್ರೇಜ್ ಫ್ಯೂಲ್ ಕನ್ಸಂಪ್ಷನ್ ಸೇಮ್ ಅಲ್ಲಿ ತೋರಿಸುತ್ತೆ. ಆ್ಯಂಡ್ ಫ್ಯೂಲ್ ರೇಂಜ್ ತೋರಿಸುತ್ತೆ. ಆ್ಯಂಡ್ ಟ್ರಿಪ್ ಟೈಮ್ ತೋರಿಸುತ್ತೆ. ಆ್ಯಂಡ್ ಆ್ಯಾವ್ರೇಜ್ ಸ್ಪೀಡ್ ತೋರಿಸುತ್ತೆ. ಆ್ಯಂಡ್ ಫ್ಯೂಲ್ ಕನ್ಸಂಪ್ಷನ್ ಸೇಮಿಗೆ ಬರುತ್ತೆ. ಸೊ ಇನ್ನೊಂದ್ಸಲಿ ಸೆಟ್ ಬಟನ್ ಒತ್ತಿದಾಗ ನಿಮಗೆ ರೋಡಿಗೆ ಬರುತ್ತೆ. ಸೊ ನೀವೇನಾದರೂ ಆಫ್ ರೋಡ್ ಮೋಡಿಗೆ ಚೇಂಜ್ ಮಾಡ್ಕೋಬೇಕು ಅಂತ ಅಂದರೆ ಸೊ ಸೆಟ್ ಬಟನ್ನ ಲಾಂಗ್ ಪ್ರೆಸ್ ಮಾಡಬೇಕು. ಕೀಪ್ ಪ್ರೆಸ್ಡ್ ಅಂತ ಬರುತ್ತೆ. ಆಮೇಲೆ ರಿಲೀಸ್ ಬಟನ್ ಅಂತ ಬಂದಾಗ ಬಿಡಬೇಕು. ಸೊ ಆಫ್ ರೋಡ್ ಮೋಡಿಗೆ ಚೇಂಜ್ ಆಗುತ್ತೆ. ಸೊ ತಿರ್ಗಾ ನೀವು ಆನ್ ರೋಡಿಗೆ ಹಾಕ್ಕೋಬೇಕು ಅಂದಾಗ ಸೊ ಲಾಂಗ್ ಪ್ರೆಸ್ ದ ಸೆಟ್ ಬಟನ್, ನಿಮಗೆ ಕೀ ಪ್ರೆಸ್ಡ್ ಅಂತ ಬರುತ್ತೆ. ರಿಲೀಸ್ ಬಟನ್ ಅಂತ ಬಂದಾದಮೇಲೆ ರೋಡ್ ಮೋಡಿಗೆ ಬರುತ್ತೆ. ಸೊ ಇದೆಲ್ಲ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಡಿಸ್ಪ್ಲೇಲಿ, ಪ್ರಾಬ್ಲಮ್ ಏನಿಲ್ಲ. ಸೊ ನಿಮಗೆ TFT ಡಿಸ್ಪ್ಲೇನೇ ಬೇಕು ಅಂತ ಏನಿಲ್ಲ, ಇದರಲ್ಲೂ ಕೂಡ ನಡೆಯುತ್ತೆ. ಬಿಕಾಸ್ ನಿಮ್ಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ. ಆ್ಯಂಡ್ ಕಮಿಂಗ್ ಟು ಇಯರ್ ನಿಮಗೆ ಚಾರ್ಜ್ ಮಾಡೋಕ್ಕೋಸ್ಕರ ನಿಮಗೆ ಸ್ಲಾಟ್ ಕೊಟ್ಟಿದ್ದಾರೆ 12 ಇದು. ಸೊ ನೀವು ಇಲ್ಲಿ ಹಾಕ್ಬಿಟ್ಟು ನಿಮ್ಮ ಡಿವೈಸಸ್ನ ಚಾರ್ಜ್ ಮಾಡ್ಕೊಬೋದು. ಆ್ಯಂಡ್ ಕೀ ಸ್ಲಾಟ್ ಇದೆ. ಆ್ಯಂಡ್ ಇಲ್ಲಿ ಫ್ಯೂಲ್ ಟ್ಯಾಂಕ್ದು ಕೀ ಸ್ಲಾಟ್ ಬರುತ್ತೆ. ಸೊ ಮುಂದ್ಗಡೆಯಿಂದ ನಿಮಗೆ ಈ ಥರ ಕಾಣುತ್ತೆ ಕಾಕ್ಪಿಟ್ಟು 390 ADVXದು. ಸೊ ಹ್ಯಾಂಡಲ್ ಬಾರ್ ಕೂಡ ನಿಮಗೆ ವೈಡಾಗಿ ಕೊಟ್ಟಿದ್ದಾನೆ. ಸೊ ಕಂಫರ್ಟಬಲಾಗಿ ರೈಡ್ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಸೊ ಈ ವಿಂಡ್ಶೀಲ್ಡ್ ಬಂದುಬಿಟ್ಟು ನೀವೇನು ನೋಡ್ತಾ ಇದ್ದೀರಾ ಇದು ಕಂಪ್ನಿ ಫಿಟೆಡ್ ಬರುತ್ತೆ. ಇದೊಂದು ಎಕ್ಸ್ಟ್ರಾ ಮಾತ್ರ ನಾನು ಹಾಕಿಸ್ಕೊಂಡಿರೋದು ಆಚೆ. ಸೊ ಇದು ಬಂದುಬಿಟ್ಟು ನಿಮಗೆ ಕಂಪ್ನಿ ಫಿಟೆಡೇ ಬರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ GPS ಮೋಡ್ ಬರುತ್ತೆ. ಸೊ ಇದು ಬರಲ್ಲ, ನೀವು ಎಕ್ಸ್ಟ್ರಾ ಹಾಕಿಸ್ಕೊಬೇಕು. GPS ಮೋಡನ್ನ ನೀವು ಹಾಕಿಸ್ಕೊಬೇಕು. ಪ್ಲೇಸ್ ಮಾತ್ರ ಅವ್ರು ಪ್ರೊವೈಡ್ ಮಾಡಿರ್ತಾರೆ. ಸೊ ಇಷ್ಟು ಬರುತ್ತೆ ನಿಮಗೆ ಫ್ರಂಟಲ್ಲಿ. ಸೊ ಕಮ್ಮಿಂಗ್ ಟು ಸೀಟ್, ನಿಮಗೆ ಫ್ರಂಟಲ್ಲಿ ಕುಷ್ನಿಂಗ್ ಚೆನ್ನಾಗಿದೆ, ನೀವು ನೋಡ್ಬೋದು ಕುಷ್ನಿಂಗ್ ಚೆನ್ನಾಗಿದೆ. ಸೊ ರೇರಿಗೆ ಬಂದುಬಿಟ್ರೆ ನಿಮಗೆ ಪಿಲಿಯನ್ ಸೀಟಲ್ಲಿ ನಿಮ್ಗೆ ಅಷ್ಟೊಂದು ಕುಷ್ನಿಂಗ್ ಇಲ್ಲ ಇಲ್ಲಿ. ಸೊ ಇಲ್ಲಿ ನಿಮ್ಗೇನು ನೋಡ್ತಾ ಇದ್ದೀರಾ ಕುಷ್ನಿಂಗ್ ಇಲ್ಲ. ಸೊ ಪಿಲಿಯನ್ನ ಕುಂಡ್ರಿಸ್ಕೊಂಡು ನೀವು ರೈಡ್ ಮಾಡ್ತೀರಾ ಅಂದರೆ ನಿಮಗೆ ಹಿಂದ್ಗಡೆ ನೀವು ಕುಷ್ನಿಂಗ್ ಎಕ್ಸ್ಟ್ರಾ ಮಾಡಿಸ್ಕೋಬೇಕು. ಆ್ಯಂಡ್ ಕಮ್ಮಿಂಗ್ ಟು ನಿಮಗೆ ಗೇರ್ ಲಿವರ್, ಇದು ಇಲ್ಲೇನು ನೋಡ್ತಾ ಇದ್ದೀರಿ ಇದು ಕೂಲೆಂಟು. ಆ್ಯಂಡ್ ಗೇರ್ ಲಿವರ್ ನಿಮಗೆ ಇಲ್ಲಿ ಫೋಲ್ಡಬಲ್ ಸಿಗುತ್ತೆ. ಸೊ ಇನ್ ಕೇಸ್ ಆಫ್ ಫಾಲ್ ಇದು ಗೇರ್ ಲಿವರ್ ಮುರಿಯೋಲ್ಲ, ಬಿಕಾಸ್ ಇದು ಫೋಲ್ಡ್ ಆಗುತ್ತೆ ಬಿದ್ದಾದಮೇಲೆ. ಆ್ಯಂಡ್ ನಿಮಗೆ ಫುಟ್ ಪೇಕ್ ಕೂಡ ನಿಮಗೆ ಈ ಥರ ಫೋಲ್ಡ್ ಆಗುತ್ತೆ. ಸೊ ಇಲ್ಲಿ ಬಂದರೆ ನಿಮಗೆ ಸ್ಯಾರಿ ಗಾರ್ಡ್ ಕೊಟ್ಟಿರ್ತಾನೆ, ಬಟ್ ನಾನು ರಿಮೂವ್ ಮಾಡಿದ್ದೀನಿ. ನೀವು ಬೇಕಂದರೆ ಇಟ್ಕೊಬೋದು, ಇಲ್ಲ ರಿಮೂವ್ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಬಟ್ ಲುಕ್ ವೈಸ್ ಅದು ಚೆನ್ನಾಗಿ ಕಾಣಲ್ಲ. ಆ್ಯಂಡ್ ಇಟ್ ಆ್ಯಡ್ಸ್ ಮೋರ್ ವೆಯ್ಟ್ ಅಂತ ನನಗನ್ಸುತ್ತೆ. ಆ್ಯಂಡ್ ಚೈನು ನೀವು ಓಪನ್ ಡ್ರೈವ್ ಇರೋದ್ರಿಂದ ಎವ್ರಿ 300-400 ಕಿಲೋಮೀಟರ್ ಕ್ಲೀನ್ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ನಿಮಗೆ ಫುಲ್ಲು ಕಾರ್ಬನ್ ಸೆಟಲ್ ಆಗಿರುತ್ತೆ. ಆ್ಯಂಡ್ ಚೈನ್ ಕೂಡ ಬೇಗ ಬೇಗ ಹಾಳಾಗುತ್ತೆ. ಆ್ಯಂಡ್ ಕಮ್ಮಿಂಗ್ ಟು ರೇರ್, ನಿಮಗೆ ರೇರ್ ಟೈಲ್ ಲ್ಯಾಂಪ್ ಈ ಥರ ಇದೆ, ಮಸ್ತಾಗಿ ಸಕ್ಕತ್ತಾಗಿ ಕಾಣುತ್ತೆ ಹಿಂದ್ಗಡೆಯಿಂದ. ಆ್ಯಂಡ್ ಈ ಕಡೆ ಬಂದರೆ ನಿಮಗೆ ಸೈಲೆನ್ಸರ್ ಇದೆ. ಸೈಲೆನ್ಸರಿಗೆ ಬಂದರೆ ನೀವು ನೋಡ್ಬೋದು ಯಾವುದೋ ಸಿಮೆಂಟ್ನ ಕ್ಯಾನ್ ಥರ ಇದೆ. ಸೊ ಅಷ್ಟೊಂದು ನಿಮಗೆ ಲುಕ್ ಕೊಡೋಲ್ಲ, ಬಟ್ ಇದರದ್ದೇ ಆದ ಅಡ್ವಾಂಟೇಜಸ್ ಕೂಡ ಇದೆ. ಏನು ಅಡ್ವಾಂಟೇಜಸ್ ಅಂದರೆ ಇದು ಹೀಟಪ್ ಆಗೋಲ್ಲ, ಬಿಕಾಸ್ ಇದಕ್ಕೆ ಎಕ್ಸ್ಟ್ರಾ ಲೇಯರ್ ಕೊಟ್ಟಿರೋದ್ರಿಂದ ಇದು ಅಷ್ಟು ಬೇಗ ಹೀಟ್ ಆಗೋಲ್ಲ ಸೈಲೆನ್ಸರು. ಸೊ ಇಲ್ಲಿ ಕೂತಿರೋರಿಗೆ ಕೂಡ, ಇಲ್ಲಿ ಪಿಲಿಯನ್ ಕೂತಿದ್ರೆ ಅವ್ರಿಗೆ ಹೀಟ್ ಹೋಗೋಲ್ಲ. ಸೊ ಅದೊಂದು ಅಡ್ವಾಂಟೇಜಸ್ ಇದೆ, ಹೀಟ್ ಅಷ್ಟೊಂದು ಆಗೋಲ್ಲ. ಆ್ಯಂಡ್ ಕಮ್ಮಿಂಗ್ ಟು ರೇರ್ ಬ್ರೇಕ್ ನೀವು ನೋಡ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಸಿಂಗಲ್ ಕ್ಯಾಲಿಪರ್ ಆಗಿರುತ್ತೆ ಬ್ರೇಕು, ವಿತ್ ABS ಪ್ರೊವೈಡ್ ಮಾಡಿರ್ತಾರೆ. ಅದು ಸ್ವಿಚಬಲ್ ABS ಕೂಡ ಆಗಿರುತ್ತೆ. ನೀವು ಮುಂದ್ಗಡೆ ಅಲ್ಲಿ ಹೇಳಿದ್ನಲ್ಲ, ಸೊ ಆಫ್ ರೋಡಿಂಗ್ ಆಗ್ತಾಗ ABS ಆಫ್ ಆಗುತ್ತೆ, ಆನ್ ರೋಡಲ್ಲಿದ್ದಾಗ ABS ಆನಲ್ಲಿರುತ್ತೆ. ಸೊ ವಿಚ್ ಈಸ್ ವೆರಿ ಗುಡ್. ಇದು ಗಾಡಿ ಸ್ಪೆಸಿಫಿಕೇಷನು. ನಿಮಗೆ ಎಕ್ಸಾಸ್ಟ್ ನೋಟು ಕೇಳಿಸ್ತೀನಿ, ಬನ್ನಿ ಕೇಳಿಸ್ತೀನಿ ನೋಡಿ. ಇದು ಬಂದ್ಬಿಟ್ಟು ನಿಮಗೆ ಐಡಿಯಲಲ್ಲಿ ಐಡಿಯಲ್ ಎಕ್ಸಾಸ್ಟು. ನಿಮಗೆ ರೇವ್ ಮಾಡಿದಾಗ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇದು ಎಕ್ಸಾಸ್ಟ್ ನೋಟ್ ಇದ್ರದ್ದು. ಓಕೆ ಅಂತ ಹೇಳ್ಬೋದು ಅಷ್ಟೇ, ಅಷ್ಟೊಂದೇನು ಅಗ್ರೆಸಿವ್ ಆಗಿಲ್ಲ. ಆ್ಯಂಡ್ ಇದ್ರ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಅದು ರೈಡಿಂಗ್ ಮಾಡಲೇ ಸಿಗೋಣ ಬನ್ನಿ. ಇದು ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ಹೇಳ್ತೀನಿ. ಫ್ರಂಟಿಂದ ನಿಮಗೆ ಕಾಕ್ಪಿಟ್ಟು ಈ ಥರ ಕಾಣುತ್ತೆ. ಸೊ ಡಿಸ್ಪ್ಲೇ ಈ ಥರ ಕಾಣುತ್ತೆ ನಿಮಗೆ. ಸೊ ಬೇಕಾಗಿರೋ ಇನ್ಫಾರ್ಮೇಷನ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಹ್ಯಾಂಡಲ್ ಬಾರಿಗೆ ಬರೋದಾದರೆ ನಿಮಗೆ ಇಷ್ಟು ವೈಡ್ ಇದೆ. ಸೊ ಸಖತ್ ಕಂಫರ್ಟ್ ಇದೆ ನಿಮಗೆ ರೈಡ್ ಮಾಡಬೇಕಾದ್ರೆ. ಆ್ಯಂಡ್ ಕಮ್ಮಿಂಗ್ ಟು ನಿಮಗೆ ಸಸ್ಪೆನ್ಷನ್ ಹೇಳಬೇಕು ಅಂದರೆ ಫ್ರಂಟ್ ಸಸ್ಪೆನ್ಷನ್ ಸಖತ್ತಾಗಿದೆ, ಬಟ್ ಬ್ಯಾಕ್ ಸಸ್ಪೆನ್ಷನ್ ನಿಮಗೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಸ್ಟಿಫರ್ ಸೈಡ್ ಇದೆ. ಆದರೆ ನಿಮಗೆ ಆಫ್ ರೋಡಿಂಗ್ ಮಾಡ್ತೀರಾ ಅಂದರೆ ನೀವು ಅಷ್ಟೊಂದು ಹೆಲ್ಪ್ ಆಗೋಲ್ಲ.
ಸೊ ಆನ್ ರೋಡಲ್ಲಿ ಮಾತ್ರ ನಿಮಗೆ ಸಖತ್ತಾಗಿರುತ್ತೆ, ರೋಡಿಗೆ ಮಾತ್ರ ಕಚ್ಕೊಂಡು ಕೊಡುತ್ತೆ. ಆ್ಯಂಡ್ ನಿಮಗೆ ಒಳ್ಳೆ ಕಾನ್ಫಿಡೆನ್ಸ್ ಸಿಗುತ್ತೆ ನಿಮಗೆ ಓಡಿಸ್ಬೇಕಾದ್ರೆ ಬೈಕಲ್ಲಿ, ಬಿಕಾಸ್ ಆಫ್ ದ ಸಸ್ಪೆನ್ಷನ್ ಆ್ಯಂಡ್ ದ ಟೈರ್ ಕೂಡ ಸಖತ್ತಾಗಿದೆ, ಗ್ರಿಪ್ ಎಲ್ಲ. ಆ್ಯಂಡ್ ನಿಮಗೆ ಗಾಡಿ ಬಗ್ಗೆ ಹೇಳಬೇಕು ಅಂದರೆ, ಗಾಡಿ ಪವರ್ ಬಂದ್ಬಿಟ್ಟು ನಿಮಗೆ ಫುಲ್ಲು 6000 RPM ದಾಟಾದಮೇಲೆ ನಿಮಗೆ ಫುಲ್ ಪವರ್ ಸಿಗೋದು. ಅಲ್ಲಿ ತನಕ ನಿಮಗೆ ಫುಲ್ ಪವರ್ ಸಿಗೋಲ್ಲ, ಗಾಡಿದು ಫೀಲ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ನೀವು ಆಫ್ ರೋಡಿಂಗ್ ಮಾಡ್ತೀರಾ ಅಂದರೆ ಇದ್ರದ್ದು ಪವರ್ ನಿಮಗೆ 6000 RPM ಆದಮೇಲೆ ಸಿಗೋದ್ರಿಂದ ನಿಮಗೆ ಅಷ್ಟೊಂದು ಲೋ ಆ್ಯಂಡ್ ಟಾರ್ಕ್ ಸಿಗೋಲ್ಲ ನಿಮಗೆ, ತುಂಬ ಕಡಿಮೆ ಇದೆ ಲೋ ಆ್ಯಂಡ್ ಟಾರ್ಕ್ ನಿಮಗೆ. ಆ್ಯಂಡ್ ಕಮ್ಮಿಂಗ್ ಟು ಬ್ರೇಕಿಂಗ್ ಹೇಳಬೇಕು ಅಂದರೆ, ನಿಮಗೆ ಬ್ರೇಕ್ ಮಾತ್ರ ಸೈಕಾಗಿದೆ ಗುರು. ಬ್ಯಾಕ್ ಬ್ರೇಕ್ ನಿಮಗೆ ಅಷ್ಟೊಂದು ಎಫೆಕ್ಟಿವ್ ಅನಿಸಲ್ಲ, ಬಟ್ ಫ್ರಂಟ್ ಬ್ರೇಕ್ ನಿಮಗೆ ಸಖತ್ ಎಫೆಕ್ಟಿವ್ ಅನಿಸುತ್ತೆ. ಆ್ಯಂಡ್ ನಿಮ್ಗೆ ಒಳ್ಳೆ ಕಾನ್ಫಿಡೆನ್ಸ್ ಕೊಡುತ್ತೆ ಓಡಿಸ್ಬೇಕಾದ್ರೆ, ಪ್ರಾಬ್ಲಮ್ ಏನಿಲ್ಲ. ಆ್ಯಂಡ್ ಫ್ರಂಟಲ್ಲಿ ನಿಮಗೆ 4 ಕ್ಯಾಲಿಪರ್ ಇರೋದ್ರಿಂದ ನಿಮಗೆ ಬ್ರೇಕಿಂಗ್ ಎಫೆಕ್ಟಿವ್ ಜಾಸ್ತಿ ಇರುತ್ತೆ. ಬ್ಯಾಕಲ್ಲಿ ಒಂದೇ ಕ್ಯಾಲಿಪರು ಆ್ಯಂಡ್ ಅಷ್ಟೊಂದು ಎಫೆಕ್ಟಿವ್ ಇರೋಲ್ಲ. ಬ್ರೇಕಿಂಗ್ ಸಿಸ್ಟಮ್ ಹೆಂಗೆ ಅಂದರೆ, ಇದರಲ್ಲಿ 80% ಫ್ರಂಟು ಇನ್ನು 20% ಬ್ಯಾಕ್ ಅಷ್ಟೇ. ಸೊ ಬ್ರೇಕ್ನು ನೀವು ಟೆಸ್ಟ್ ಮಾಡ್ತೀರಾ ಅಂದರೆ ಬೇಕಾದ್ರೆ ನೋಡಿ, ಇಲ್ಲಿದೆಯಾ ನೋಡಿ, ಇಲ್ಲ ನಿಂತ್ಕೊಳ್ಳುತ್ತೆ. ಸೊ ಬ್ರೇಕ್ ಮಾತ್ರ ಸೈಕಾಗಿದೆ ಗುರು, ಹಂಗಂತ ಹೇಳ್ಬಿಟ್ಟು ರ್ಯಾಶಾಗಿ ಓಡ್ಸೋಕ್ಕಾಗಲ್ಲ. ಗೈಸ್, ಇವಾಗ ಇದ್ರದ್ದು ಈ ಡಿಸ್ಟ್ರಿಬ್ಯೂಷನ್ ಬಂದರೆ ನೀವು ನೋಡ್ಬೋದು, ರೇಡಿಯೇಟರ್ ಕರ್ವ್ ಶೇಪಲ್ಲಿತ್ತು. ಸೊ ಈ ಡಿಸ್ಟ್ರಿಬ್ಯೂಷನ್ ಬಂದ್ಬಿಟ್ಟು ನಿಮಗೆ ಹಿಂಗೆ ಕಾಲಿಂದ ಆ ಕಡೆ ಹೋಗುತ್ತೆ, ಕಾಲಿಗಂತೂ ಹೊಡೆಯೋಲ್ಲ. ಸೊ ನೀವೇನಾದರೂ ಲಾಂಗ್ ರೈಡ್ ಮಾಡಬೇಕಾದ್ರೆ ಎಲ್ಲ ನಿಮಗೆ ಪ್ರಾಬ್ಲಮ್ ಬರೋಲ್ಲ. ಆರಾಮಾಗಿ ನೀವು 120 ಕ್ರೂಸ್ ಮಾಡ್ತಾಯಿದ್ರು ಕೂಡ ನಿಮಗೆ ಸೀಟ್ ಕೂಡ ಕಂಫರ್ಟಬಲ್ ಆಗಿರುತ್ತೆ. ಹಾಗೆ ಹೀಟ್ ಕೂಡ ನಿಮಗೆ ಅಷ್ಟೊಂದು ಕಾಲಿಗೆ ಫೀಲ್ ಆಗೋಲ್ಲ. ಆ್ಯಂಡ್ ಇಂಜಿನ್ದು ಹೀಟ್ ಕೂಡ ನಿಮಗೆ ಅಷ್ಟೊಂದು ನೋಡೋಕ್ಕೆ ಸಿಗೋಲ್ಲ. ಇಲ್ಲಿ ರೇಡಿಯೇಟರ್ ಲಿಕ್ವಿಡ್ ಕೂಡ ಆಗಿರೋದ್ರಿಂದ ನಿಮಗೆ ಡ್ಯುಯಲ್ ಫ್ಯಾನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಡಿಸ್ಟ್ರಿಬ್ಯೂಷನ್, ಹೀಟ್ ಮ್ಯಾನೇಜ್ಮೆಂಟ್ ಮಾತ್ರ ಸಗದಾಗಿದೆ. ಸೊ ಗೈಸ್, ನೀವೇನಾದರೂ ಇದರಲ್ಲಿ ಆಫ್ ರೋಡಿಂಗ್ ಮಾಡ್ತೀರಾ ಅಂದರೆ ನಿಮ್ಗೆ ಅಷ್ಟೊಂದು ಕಾನ್ಫಿಡೆಂಟ್ ಆ್ಯಂಡ್ ಕಂಫರ್ಟಬಲ್ ಆಗಿರಲ್ಲ, ಬಿಕಾಸ್ ಇದರಲ್ಲಿ ಲೋ ಆ್ಯಂಡ್ ಟಾರ್ಕ್ ನಿಮಗೆ ತುಂಬ ಕಡಿಮೆ ಇರುತ್ತೆ. ಆ್ಯಂಡ್ ಗಾಡಿ ಹೈಟ್ ಕೂಡ ನಿಮಗೆ ತುಂಬ ಕಡಿಮೆ, ಗ್ರೌಂಡ್ ಕ್ಲಿಯರೆನ್ಸು. ಆ್ಯಂಡ್ ಗಾಡಿ ಉದ್ದ ತುಂಬ ಇದೆ. ಸೊ ಹಾಗಾಗಿ ನಿಮ್ಗೆ ಅಷ್ಟೊಂದು ಕಂಫರ್ಟಬಲ್ ಅನಿಸಲ್ಲ ಆಫ್ ರೋಡಿಂಗ್ ಮಾಡೋದಕ್ಕೆ. ಆ್ಯಂಡ್ ಮೋರ್ ಓವರ್ ನಿಮಗೆ ಇದರಲ್ಲಿ ಹೈವೇಸ್ ಮಾಡ್ತೀರಂದರೆ ನಿಮಗೆ ಒಳ್ಳೆ ಕಂಫರ್ಟ್ ಇದೆ. ಸೊ ಹೈವೇಸ್ ಆರಾಮಾಗಿ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಸೊ ಯಾರ್ಯಾರು ಹೈವೇ ಮಾಡ್ತೀರಾ ಅನ್ನೋದಾದರೆ ಈ ಗಾಡಿ ತೊಗೋಬೋದು. 80% ಹೈವೇ ಮಾಡ್ಬೋದು, ಇನ್ನು ಮಿಕ್ಕಿದ 20% ಆಫ್ ರೋಡಿಂಗ್ ಮಾಡ್ಬೋದು. ನೀವಿಲ್ಲ ನಾನು 50% ಆಫ್ ರೋಡಿಂಗ್ 50% ಹೈವೇಸ್ ಅಂದರೆ ಈ ಗಾಡಿ ಅವ್ರಿಗೆ ನಾನು ರೆಕಮೆಂಡ್ ಮಾಡಲ್ಲ, ಬಿಕಾಸ್ ಇದಕ್ಕೆ ಆಫ್ ರೋಡಿಂಗ್ ಕೇಪಬಿಲಿಟೀಸ್ ಅಷ್ಟೊಂದಿಲ್ಲ. ಹೈವೇ ಆದರೆ ನೀವು ಆರಾಮಾಗಿ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಸೊ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಈ ಗಾಡಿನ ಏನಕ್ಕೆ ತೊಗೋಬೋದು ಅಂತ ಹೇಳ್ತೀನಿ. ಸೊ ಈ ಸೆಗ್ಮೆಂಟಲ್ಲಿ ಬೇರೆ ಗಾಡಿ ನೀವು ಕಂಪೇರ್ ಮಾಡಿದ್ರೆ ಇದರಲ್ಲಿ ತುಂಬ ಫೀಚರ್ಸ್ ಇದೆ. ನಿಮಗೆ ತುಂಬ ಎಲೆಕ್ಟ್ರಾನಿಕ್ಸ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಮೋರ್ ಓವರ್ ಇದರಲ್ಲಿ ತುಂಬ ಪವರ್ ಆ್ಯಂಡ್ ಟಾರ್ಕ್ ಇದೆ. ನೀವು ಕ್ರೂಸಿಂಗ್ ಮಾಡ್ತೀರಾ ಅಂದರೆ ಸಕ್ಕತ್ತಾಗಿದೆ ಗಾಡಿ. ಆ್ಯಂಡ್ ಇದು ಸರ್ವಿಸ್ ಕೂಡ ನಿಮಗೆ ತುಂಬ ಚೆನ್ನಾಗಿದೆ. ಇದುವರೆಗೂ ಏನು ಕಂಪ್ಲೇಂಟ್ ಬಂದಿಲ್ಲ ಗಾಡಿದು. ಸರ್ವಿಸು ಕೂಡ ನೀವು ಆರಾಮಾಗಿ ಮಾಡಿಸ್ಕೊಬೋದು. 8000 ಕಿಲೋಮೀಟರ್ಗೆ ಒಂದು ಸರಿ ನಿಮಗೆ ಸರ್ವಿಸ್ ಮಾಡಿಸ್ಬೇಕು. 3 ಸರ್ವಿಸ್ ನಿಮಗೆ ಫ್ರೀ ಸಿಗುತ್ತೆ. ಆ್ಯಂಡ್ ಗಾಡಿ ಇಂಜಿನ್ ಕೂಡ ಸಕ್ಕತ್ತಾಗಿದೆ. ಸೊ ನಾನು ಬೇರೆಯವ್ರಿಗೆ ಈ ಗಾಡಿನ ರೆಕಮೆಂಡ್ ಮಾಡೋದು ಓವರ್ ಅದರ್ ಗಾಡಿ. ಯಾರ್ಯಾರಿಗೆ ಅಂತ ಅಂದರೆ, ಯಾರ್ಯಾರು ಹೈವೇಸ್ ನೋಡ್ತಾ ಇದ್ದೀರಾ, ಸೊ ಟೂರಿಂಗ್ ಪರ್ಪಸ್ ವಿತ್ ಪವರ್ ಆ್ಯಂಡ್ ಎವ್ರಿಥಿಂಗ್, ಸೊ ದಿಸ್ ಇಸ್ ದ ವೆಹಿಕಲ್ ಅಂತ ಹೇಳ್ತೀನಿ. ನೀವು ಆಫ್ ರೋಡಿಂಗ್ ನೋಡ್ತಾ ಇದ್ದರೆ ಈ ಗಾಡಿ ಅಂತೂ ನಿಮಗಲ್ಲ. ಹೈವೇಸ್ ಮಾಡ್ತೀರಾ ಅಂದರೆ ಓಕೆ, ಇನ್ನು 20% ನೀವು ಆಫ್ ರೋಡಿಂಗ್ ಮಾಡ್ತೀರಾ ಅಂದರೆ ಓಕೆ ಅಷ್ಟೇ. ಅದು ಬಿಟ್ಟು ನಿಮ್ಗೆ ಜಾಸ್ತಿ ಏನೂ ಮಾಡೋಕ್ಕಾಗಲ್ಲ. ಸೊ ಗೈಸ್, 10,000+ ಕಿಲೋಮೀಟರ್ದು ಓನರ್ಶಿಪ್ ರಿವ್ಯೂ ಆಗ್ತಾಯಿದ್ದೀನಿ ಈ ಗಾಡಿ ಮೇಲೆ, KTM ಅಡ್ವೆಂಚರ್ 390X. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.